ಕಾಡಿನಲ್ಲಿ ಕಾರ್ಗತ್ತಲು ಕವಿದಿತ್ತು. ಸುಮತಿಯ ಆತ್ಮ ಕಾಣಿಸ್ತು. ಹಳ್ಳಿಯಲ್ಲಿ ಮೂರ್ತಿಗಳು ಎಲ್ಲಾ ಮನೆಯಲ್ಲೂ ಇತ್ತು. ಸತ್ಯದ ಮೇಲೆ ನೆರಳು ಕವಿದಿತ್ತು. ಪ್ರಜ್ಞಾ ಸಿಹಿಯಾದ ಮಾತಾಡಿದ್ಲು, ಆದ್ರೆ ಹಿಂದೆ ತುಂಬಿತ್ತು ದೊಡ್ಡ ರಹಸ್ಯ. ಪೂರಬ್ ಓಡಿ ಹೋದ್ರೂ ಸಹಾಯ ಸಿಗ್ಲಿಲ್ಲ. ಪ್ರತಿ ಹೆಜ್ಜೆಯಲ್ಲೂ ಭಯಾನಕತೆ ತುಂಬಿತ್ತು. ಬಸ್ ಸ್ಟ್ಯಾಂಡ್ನಲ್ಲಿ ನಿಂತಿದ್ದ ನೆರಳು ರಕ್ತದ ಹನಿಗಳಲ್ಲಿ ಸತ್ಯ ತೋರಿಸ್ತು. ಕೊನೆಯಲ್ಲಿ ಎಲ್ಲರೂ ತಮ್ಮ ನಿಜವಾದ ಬಣ್ಣ ತೋರಿಸಿದ್ರು. ಪೂರ್ತಿ ಹಳ್ಳಿಯಲ್ಲಿ ಕವಿದಿತ್ತು ಸ್ಮಶಾನ ಮೌನ. ಮನೋಹರ್, ಮನೋಹರ್, ಮನೋಹರ್. ಯಾರಿದ್ದೀರಾ ಅಲ್ಲೇ? ಪೂರಬ್ ತನ್ನ ದೂರದ ಸಂಬಂಧಿ ಕಸಿನ್ ಭೂಮಿಕಾ ಜೊತೆ ಹಳ್ಳಿಯ ಜಾತ್ರೆಗೆ ಬಂದಿದ್ದಾನೆ. ಅವನು ಮೊದಲನೇ ಸಲ ಹಳ್ಳಿಗೆ ಬಂದಿದ್ದಾನೆ. ಅದಕ್ಕೆ ಅವನು ಎಲ್ಲ ಗಮನ ಇಟ್ಟು ನೋಡ್ತಿದ್ದಾನೆ. ಅವನೊಂದು ವಿಚಿತ್ರ ವಿಷಯ ಗಮನಿಸ್ತಾನೆ. ಎಲ್ಲ ಅಂಗಡಿಗಳಲ್ಲೂ ಒಂದೇ ರೀತಿ ಕಾಣೋ ಒಬ್ಬ ವಿಚಿತ್ರವಾದ ಹೆಂಗಸಿನ ಮೂರ್ತಿಗಳನ್ನ ಇಟ್ಟಿರ್ತಾರೆ. ಹಳ್ಳಿಯ ಜನ ಆ ಮೂರ್ತಿಗಳನ್ನ ಕೊಂಡ್ಕೋತಿದ್ದಾರೆ ಮತ್ತದನ್ನ ಅವರ ಮನೆಗೆ ತಗೊಂಡು ಹೋಗ್ತಿದ್ದಾರೆ. ಹಾಗೆ ಭೂಮಿಕಾ, ಒಂದ್ ವಿಷಯ ಹೇಳು. ಏನ್ ಹೇಳು? ಇದು ಯಾವ ರೀತಿ ದೇವ್ರು ಸಿಟಿಲೆಲ್ಲೂ ಸಿಗೋದೇ ಇಲ್ವಲ್ಲ, ಆದ್ರೆ ಇಲ್ಲಿನ ಜನಗಳೆಲ್ಲ ಅದಕ್ಕೆ ಫ್ಯಾನ್ ಆಗಿದ್ದಾರೆ. ಭೂಮಿಕಾ ಮುಖದ ಭಾವನೆ ಇದ್ದಕ್ಕಿದ್ದ ಹಾಗೆ ಬದಲಾಗತ್ತೆ. ಅವಳ ಮುಖದಲ್ಲಿದ್ದ ಸಂತೋಷ ಭಯಕ್ಕೆ ತಿರುಗುತ್ತೆ. ಪೂರಬ್, ನಿನ್ಗೆ ಯಾವ ವಿಷಯದ ಬಗ್ಗೆ ಗೊತ್ತಿಲ್ವೋ ಆ ವಿಷಯದ ಬಗ್ಗೆ ಮಾತಾಡ್ಬೇಡ. ಅಯ್ಯೋ, ತಮಾಷೆ ಮಾಡ್ದೆ ಕಣೆ, ಸಾರಿ. ಪರವಾಗಿಲ್ಲ ಬಿಡು, ನಡಿ ಮನೆಗೆ ಹೋಗೋಣ. ಅಮ್ಮ ನಿನ್ಗೋಸ್ಕರ ಕಾಯ್ತಿರ್ತಾರೆ. ನಡಿ. ಪೂರಬ್ ಮತ್ತೆ ಭೂಮಿಕಾ ಅಲ್ಲಿಂದ ಹೊರಡ್ತಾರೆ. ಪೂರಬ್ ಮತ್ತೆ ಭೂಮಿಕಾ ಮನೆಯೊಳಗೆ ಬರ್ತಾರೆ. ಭೂಮಿಕಾ ಅಮ್ಮ ಪ್ರಜ್ಞಾ ಪ್ರೀತಿಯಿಂದ ಪೂರಬ್ನ ಸ್ವಾಗತ ಮಾಡ್ತಾಳೆ. ಮತ್ತೆ ಪೂರಬ್ ಅವಳ ಆಶೀರ್ವಾದ ತಗೋತಾನೆ. ಅರೆ ಪೂರಬ್, ಹೇಗಿದ್ಯಾ? ಎಷ್ಟು ದೊಡ್ಡವನಾಗ್ಬಿಟ್ಟಿದ್ಯಾ? ಚೆನ್ನಾಗಿದ್ದೀನಿ ಅತ್ತೆ, ನೀವ್ ಹೇಗಿದ್ದೀರಾ? ನಾನ್ ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ಬರ್ತಾ ಭೂಮಿಕಾ ನಿಂಗೇನು ತೊಂದರೆ ಮಾಡಿಲ್ಲ ತಾನೆ? ನೆನ್ಪಿದ್ಯಾ ಚಿಕ್ಕವರಿದ್ದಾಗ ನೀವಿಬ್ರು ಎಷ್ಟು ಜಗಳ ಮಾಡ್ತಿದ್ರಿ? ಇಲ್ಲ ಇಲ್ಲ ಅತ್ತೆ, ಇವಾಗಂತೂ ಅವಳು ತುಂಬಾ ಬುದ್ಧಿವಂತೆ ಆಗಿದ್ದಾಳೆ. ಹಾ, ಆದ್ರೆ ಮೊದ್ಲಿನ ತರ ಹೊಡೆಯೋದಂತೂ ಬಿಟ್ಟಿಲ್ಲ. ಸರಿ, ಹೋಗ್ಲಿ ಬಿಡು. ಈ ಮಾತೆಲ್ಲ ಆಗ್ತಾನೆ ಇರುತ್ತೆ. ನೀನ್ ಹೋಗಿ ಫ್ರೆಶ್ ಆಗು, ನಾನು ಊಟಕ್ಕೆ ರೆಡಿ ಮಾಡ್ತೀನಿ. ಸರಿ ಅತ್ತೆ. ಪೂರಬ್ ತನ್ನ ಬ್ಯಾಗ್ ತಗೊಂಡು ರೂಮ್ ಒಳಗೆ ಹೊರಡ್ತಾನೆ. ಹೋಗ್ತಾ ಇದ್ದಕ್ಕಿದ್ದ ಹಾಗೆ ಅವನ ದೃಷ್ಟಿ ದೇವರ ಮನೆಯಲ್ಲಿಟ್ಟಿದ್ದ ಅದೇ ವಿಚಿತ್ರವಾದ ಸ್ತ್ರೀಯ ಮೂರ್ತಿ ಮೇಲೆ ಬೀಳುತ್ತೆ. ಅವನಿಗೆ ಸ್ವಲ್ಪ ಆಶ್ಚರ್ಯ ಆಗತ್ತೆ. ಆದ್ರೂ ಅದನ್ನ ಇಗ್ನೋರ್ ಮಾಡಿ ರೂಮ್ ಕಡೆ ಹೋಗ್ತಾನೆ. ರಾತ್ರಿ ಊಟ ಆದ್ಮೇಲೆ ಪ್ರಜ್ಞಾ, ಪೂರಬ್ ಮತ್ತೆ ಭೂಮಿಕಾ ಲಿವಿಂಗ್ ರೂಮ್ ಅಲ್ಲಿ ಕೂತಿದ್ದಾರೆ. 3 ಜನ ಮನೆಯ ಮತ್ತೆ ಸುತ್ತಮುತ್ತ ನಡೆಯೋ ವಿಷಯಗಳ ಬಗ್ಗೆ ಮಾತಾಡ್ತಾ ಕೂತಿದ್ದಾರೆ. ಊಟ ತುಂಬಾ ಚೆನ್ನಾಗಿತ್ತು ಅತ್ತೆ. ಈ ಊರು ತುಂಬಾ ಚೆನ್ನಾಗಿದೆ. ಇಲ್ಲಿನ ಜನಗಳಂತೂ ತುಂಬಾ ಒಳ್ಳೆಯವರು. ಹೌದು, ಇಲ್ಲಿ ವಾತಾವರಣ ಸಿಟಿಗಿಂತ ತುಂಬಾ ಚೆನ್ನಾಗಿರುತ್ತೆ. ಪೊಲ್ಯೂಷನ್ ಕೂಡ ಕಮ್ಮಿ. ನಮ್ಮ ಜೀವನ ತುಂಬಾ ಸರಳವಾಗಿರುತ್ತೆ. ಅಂದಹಾಗೆ ಮುಂದೆ ನಿನ್ನ ಪ್ಲಾನ್ ಏನು? ತುಂಬಾ ಏನಿಲ್ಲ, ಇನ್ನೊಂದ್ 2 ವಾರ ರಜಾ ಇದೆ ನಂಗೆ. ಆಮೇಲೆ ಅಜ್ಜನ್ ಕ್ರಿಯೆ ಮಾಡ್ಬಿಟ್ಟು ಅಮ್ಮ ಕೂಡ ವಾಪಸ್ ಬರ್ತಾರೆ. ಅವಾಗ ನಾನು ಹೋಗ್ಬಿಡ್ತೀನಿ. ಹೋಗ್ಲಿ ಬಿಡು, ನೀ ಬಂದಿದ್ದು ಒಳ್ಳೇದಾಯ್ತು. ಭೂಮಿಕಾ ನಿನ್ನ ಇಲ್ಲಿ ಎಲ್ಲಾ ಕಡೆ ಕರ್ಕೊಂಡು ಹೋಗ್ತಾಳೆ. ಹೌದು ಅತ್ತೆ. ಸರಿ, ನಾನು ಮಲಗ್ತೀನಿ, ತುಂಬಾ ನಿದ್ದೆ ಬರ್ತಾ ಇದೆ. ಸರಿ ಆಯ್ತು, ನಾವು ಇನ್ ಸ್ವಲ್ಪ ಹೊತ್ತಲ್ಲೇ ಮಲಗ್ತೀವಿ. ಭೂಮಿಕಾ, ನೀನು ಪೂರಬ್ಗೆ ಬೆಡ್ಶೀಟ್ ಕೊಟ್ಬಿಡು. ಸರಿಮಾ. ಪೂರಬ್ ಭೂಮಿಕಾ ಜೊತೆ ಒಳಗಡೆ ಹೋಗ್ತಾನೆ. ಪ್ರಜ್ಞಾ ಸ್ವಲ್ಪ ಹೊತ್ತು ಅಲ್ಲೇ ಕೂತಿರ್ತಾಳೆ. ಆಮೇಲೆ ಎದ್ದು ಬಾಗಿಲು ಹಾಕಿದ್ಮೇಲೆ ಅವಳು ಮುಖ್ಯ ಬಾಗಿಲ ಮೇಲೆ ಮಾಡಿದ್ದ ಚಿಕ್ಕ ಕಿಟಕಿನ ಓಪನ್ ಮಾಡ್ತಾಳೆ. ಅದು ಶೆಲ್ಫ್ ಥರ ಕೆಳಗಿನ ಭಾಗಕ್ಕೆ ತೆರ್ಕೊಳ್ಳುತ್ತೆ. ಅವಳು ಆ ಸ್ತ್ರೀಯ ಮೂರ್ತಿಯನ್ನ ತಗೊಂಡ್ ಬಂದು ಆ ಶೆಲ್ಫ್ ಮೇಲೆ ಇಟ್ಬಿಡ್ತಾಳೆ. ಆ ಮೂರ್ತಿಯ ಮುಖ ಕ್ಲಿಯರ್ ಆಗಿ ಕಾಣ್ತಿರುತ್ತೆ. ಅರ್ಧ ರಾತ್ರಿ ಆದ್ರೂ ಪೂರಬ್ ಹಾಸಿಗೆ ಮೇಲೆ ಮಲಗಿ ಹೊಸ್ಕಾಡ್ತಾ ಇದ್ದಾನೆ. ಅವನಿಗೆ ನಿದ್ದೆ ಬರ್ತಿರ್ಲಿಲ್ಲ. ಸ್ವಲ್ಪ ಹೊತ್ತಾದ್ಮೇಲೆ ಅವನೆದ್ದು ಮಂಚದ ಮೇಲೆ ಕೂತಿರ್ತಾನೆ. ಇನ್ನೂ ಸ್ವಲ್ಪ ಹೊತ್ತಾದ್ಮೇಲೆ ಅವನು ಸಿಗರೆಟ್ ಪ್ಯಾಕೆಟ್ ತೆಗೆದು ಮನೆ ಮಾಡಿ ಮೇಲೆ ಹೋಗ್ತಾನೆ. ಲಿವಿಂಗ್ ರೂಮಿಂದ ಹೋಗ್ತಿರುವಾಗ ಅವನ ದೃಷ್ಟಿ ಬಾಗಿಲ ಮೇಲಿಟ್ಟಿದ್ದ ಅದೇ ಮೂರ್ತಿ ಮೇಲೆ ಬೀಳುತ್ತೆ. ಅವನಿಗೆ ಆಶ್ಚರ್ಯ ಆಗತ್ತೆ. ಅವನು ಮುಂದೆ ಹೋಗಿ ಅದನ್ನ ಗಮನ ಇಟ್ಟು ನೋಡ್ತಾನೆ. ಅವನಿನ್ನೇನು ಆ ಮೂರ್ತಿನ ಮುಟ್ಟಬೇಕು ಅನ್ನೋಷ್ಟ್ರಲ್ಲಿ, ಬೇಡ! ಪ್ರಜ್ಞಾ ಅವನ ಕೈ ಹಿಡ್ಕೊಂಡು ಅವನ್ನ ಅಲ್ಲಿಂದ ದೂರ ತಳ್ಳಿಬಿಡ್ತಾಳೆ.
ಪ್ರಜ್ಞಾ ತುಂಬಾ ಭಯಪಟ್ಟ ಹಾಗೆ ಕಾಣ್ತಿರ್ತಾಳೆ. ಅ, 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 ನೀನು ಆ ಮೂರ್ತಿನ ಮುಟ್ಟಿಲ್ಲ ತಾನೆ? ಇಲ್ಲ ಅತ್ತೆ, ಆದ್ರೆ ಅದು ಏನು? ನೀನ್ ಇಷ್ಟೊತ್ತಲ್ಲಿ ಏನ್ ಮಾಡ್ತಿದ್ಯಾ ಇಲ್ಲಿ? ನಾನು ಹಾಗೆ ಸುಮ್ಮನೆ ಹೊರಗಡೆ ಬಂದೆ, ಆದ್ರೆ ಹೋಗು ಇಲ್ಲಿಂದ. ಪ್ರಜ್ಞಾ ಪೂರಬ್ ಕೈ ಹಿಡ್ಕೊಂಡು ಅವನನ್ನ ರೂಮಿನ ಕಡೆ ಎಳ್ಕೊಂಡು ಹೋಗ್ತಾಳೆ. ಪ್ರಜ್ಞಾ ಅವನನ್ನ ರೂಮಿಗೆ ಕರ್ಕೊಂಡು ಹೋಗಿ ಅವನ್ನ ಪ್ರಶ್ನೆ ಮಾಡ್ತಾಳೆ. ಅಷ್ಟೊತ್ತಿಗೆ ಭೂಮಿಕಾಗೂ ಎಚ್ಚರ ಆಗುತ್ತೆ. ಅದೆಲ್ಲ ಸರಿ, ಆದ್ರೆ ನೀವು ನನಗೆ ಹೇಳಲೇಬೇಕೀಗ ಇಲ್ಲಿ ಏನ್ ನಡೀತಾ ಇದೆ. ಇಲ್ಲ ಅಂದ್ರೆ ಯಾವ ಪ್ರಶ್ನೆಗೂ ನಾನು ಉತ್ತರ ಕೊಡೋದಿಲ್ಲ. ಬೆಳಿಗ್ಗೆಯಿಂದ ನನಗ ಮೂರ್ತಿ ಹಳ್ಳಿಲಿ ಎಲ್ಲಾ ಕಡೆನೂ ಕಾಣ್ತಾ ಇದೆ, ನಿಮ್ ಮನೇಲಿ ಕೂಡ. ಮತ್ತೀಗ ಅದನ್ನ ಯಾಕೆ ಹೊರಗಡೆ ಇಟ್ಟಿದ್ದೀರಾ? ಅಲ್ಲ, ನೀವೆಲ್ಲ ಏನ್ ಮಾಡ್ತಾ ಇದ್ದೀರಾ? ಅಮ್ಮ, ನಾವಿವನಿಗೆಲ್ಲ ಹೇಳ್ಬಿಡ್ಬೇಕು. ಪ್ರಜ್ಞಾ ಒಂದು ದೀರ್ಘವಾದ ಉಸಿರು ತಗೊಂಡು ಅವನಿಗೆ ಕಥೆ ಹೇಳಕ್ಕೆ ಶುರು ಮಾಡ್ತಾಳೆ. ಇವತ್ತಿಂದ 13 ವರ್ಷದ ಹಿಂದೆ ಸುಮತಿ ಇದೇ ಹಳ್ಳಿಯಲ್ಲಿದ್ದ ಒಬ್ಬ ವಿಧವೆ ಹೆಂಗಸು. ಅವಳ ಗಂಡ ಸತ್ತ ಮೇಲೆ ಹಳ್ಳಿಯ ಮುಖ್ಯಸ್ಥ ಬಲವಂತವಾಗಿ ಅವಳ ಮನೆ ಕಿತ್ಕೊಂಡ್ಬಿಟ್ಟ. ಅವಳಿಗಿಲ್ಲಿ ಯಾರೂ ಸಹಾಯ ಮಾಡಲಿಲ್ಲ. ಜನ ಸುಮ್ಮನೆ ನಾಟಕ ನೋಡ್ದ ಹಾಗೆ ನೋಡ್ತಿದ್ರು. ಆಮೇಲೆ ನೀವೆಲ್ಲ ನಿಮ್ಮ ಭಯದಿಂದ ಈ ಅಬಲೆಗೆ ಸಹಾಯನೇ ಮಾಡಲಿಲ್ಲ. ಮತ್ತೆ ಈ ಮುಖ್ಯಸ್ಥ ನಿಂಗೆ ಜನರಿಂದ ಅವರ ಆಸ್ತಿನೆಲ್ಲ ಕಿತ್ಕೊಳ್ಳೋದು ಅಂದ್ರೆ ತುಂಬಾ ಖುಷಿ ಅಲ್ವಾ? ಇನ್ಮೇಲೆ ಈ ಹಳ್ಳಿಲಿ ನನ್ನ ಆತ್ಮ ನಿಮಗೆಲ್ಲ ನರಕ ತೋರ್ಸುತ್ತೆ. ನಿಮ್ಮ ಮನೆಗಳು ನಿಮ್ಮ ಮನೆ ಆಗಿ ಉಳಿಯಲ್ಲ. ನೀವ್ಯಾರು ಇಲ್ಲಿ ಬದುಕಕ್ಕಾಗಲ್ಲ. ಹೀಗೆ ಹೇಳಿ ಅವಳು ತನ್ನನ್ನ ತಾನು ಚುಚ್ಕೊಂಡು ಹಳ್ಳಿಯವರೆಲ್ಲಾರ ಮುಂದೆ ಪ್ರಾಣ ಬಿಟ್ಲು. ಅವತ್ತಿಂದ ಈ ಹಳ್ಳಿಯಲ್ಲಿ ಅವಳ ಪ್ರೇತದ ಕಾಟ ಶುರುವಾಗ್ಬಿಟ್ಟಿದೆ. ಒಬ್ಬೊಬ್ಬರಾಗೆ ಆ ಮುಖ್ಯಸ್ಥರ ಮನೆಯಲ್ಲಿ ಅವನ ವಂಶದವರೆಲ್ಲ ಸತ್ತೋದ್ರು. ಆಮೇಲೆ ಆ ಭಯ ಹಳ್ಳಿಯವರಿಗೆಲ್ಲ ಶುರುವಾಯಿತು. ಆಮೇಲೆ ಒಬ್ಬ ಸಾಧು ಹೇಳಿದ್ರು, ನಾವೆಲ್ಲ ಅವಳ ಮೂರ್ತಿಯನ್ನ ಹೊರಗಿಟ್ಟು ಅವಳನ್ನ ಇಲ್ಲಿನ ದೇವಿ ಥರ ಎಲ್ಲರೂ ಅವಳಿಗೆ ನಡ್ಕೊಂಡ್ರೆ ಅವಳು ಅಂಥ ಮನೆಯವರಿಗೆ ಯಾರಿಗೂ ಏನೂ ತೊಂದರೆ ಮಾಡಲ್ಲ. ಆವಾಗಿಂದ ಹಳ್ಳಿಯಲ್ಲಿ ಈ ಸಂಪ್ರದಾಯ ಶುರುವಾಗಿದೆ. ಎಲ್ಲರೂ ಹೀಗೆ ಮಾಡ್ತಾರೆ. ಮತ್ತೆ 7 ಗಂಟೆ ಆದ್ಮೇಲೆ ಯಾರೂ ಮನೆಯಿಂದ ಹೊರಗಡೆ ಹೋಗಲ್ಲ. ಕಥೆ ಮುಗಿದ ಮೇಲೆ ಅವನಿಗೆ ಆಶ್ಚರ್ಯ ಆಗತ್ತೆ. ಅವನು ಇಷ್ಟೊತ್ತು ಕೇಳಿದ ಕಥೆ ಬಗ್ಗೆ ನಂಬಿಕೆನೇ ಬರಲ್ಲ. ಅತ್ತೆ, ಇದ್ರ ಹಿಂದೆ ಯಾರಾದ್ರೂ ಮನುಷ್ಯರು ಕೈವಾಡ ಕೂಡ ಇರ್ಬೋದಲ್ವಾ? ಮತ್ತವನು ಈ ಊರಿನ ಜನರಿಗೆ ಭಯ ಹುಟ್ಟಿಸಿರಬಹುದು. ನೀನೇ ಹೇಳು ಪೂರಬ್, ಯಾರಾದ್ರೂ ಯಾಕೆ ಹಾಗೆ ಮಾಡ್ತಾರೆ? ಕಳ್ತನ ಮಾಡಕ್ಕೋಸ್ಕರ ಯಾರಾದ್ರೂ ಹೀಗೆ ಮಾಡ್ತಿದ್ರು ಸಹ ಕೊಲೆಗಿಂತ ಜಾಸ್ತಿ ಕಳ್ತನ ಆಗ್ಬೇಕಿತ್ತು. ಯಾರು ಹೇಳಿದ್ದು ದರೋಡೆ ಮತ್ತೆ ಕಳ್ತನ ಬರೀ ದುಡ್ಡಿಗೋಸ್ಕರ ಆಗುತ್ತೆ ಅಂತ? ಏನ್ ಹಾಗಂದ್ರೆ? ಯಾರಿಗೊತ್ತು, ಅವನು ಜನಗಳ ದೇಹದ ಭಾಗನ ಬ್ಲ್ಯಾಕ್ ಮಾರ್ಕೆಟ್ ಅಲ್ಲಿ ಮಾರ್ತಾ ಇರ್ಬೋದು. ಇದು ಯಾವುದು ಊರ್ನವ್ರಿಗೆ ಕಾಣಿಸೋದಿಲ್ಲ, ಹಾಗಾಗಿ ಅವನಿಗೂ ಕೆಲಸ ಈಸಿ. ಹುಚ್ಚನ್ ಹಾಗೆ ಮಾತಾಡಬೇಡ ಪೂರಬ್, ಇದೆಲ್ಲ ನಿನಗೆ ಅರ್ಥ ಆಗೋದಿಲ್ಲ. ನಾನಿಲ್ಲಿ ಇನ್ನು 1 ನಿಮಿಷ ಕೂಡ ಇರೋದಿಲ್ಲ. ಈ ರೀತಿ ಮೂಢನಂಬಿಕೆಗಳೆಲ್ಲ ನನಗಿಷ್ಟ ಆಗೋದಿಲ್ಲ. ಪೂರಬ್ ನಗ್ತಾ ಜಂಬದಿಂದ ಅಲ್ಲಿಂದ ಹೊರಟು ಹೋಗ್ತಾನೆ. ನಿಂತ್ಕೋ ಪೂರಬ್, ದಯವಿಟ್ಟು ಹೀಗೆ ಮಾಡಬೇಡ. ನಿಂತ್ಕೋ ಪೂರಬ್, ಹೋಗ್ಬೇಡ, ಹೊರಗಡೆ ಡೇಂಜರ್ ಇದೆ. ಸ್ವಲ್ಪ ಹೊತ್ತಲ್ಲೇ ಪೂರಬ್ ಹಳ್ಳಿಯ ಬಸ್ ಸ್ಟ್ಯಾಂಡ್ ಕಡೆ ಹೋಗ್ತಿರ್ತಾನೆ. ಹೋಗ್ತಿರುವಾಗ ಅವನ ಹಿಂದೆ ಯಾರೋ ಓಡಾಡಿದ ಹಾಗೆ ಅವನಿಗನ್ಸುತ್ತೆ. ಪೂರಬ್ ತಕ್ಷಣ ಹಿಂದೆ ತಿರುಗಿ ನೋಡ್ತಾನೆ. ಯಾರಿದ್ದೀರಾ ಅಲ್ಲಿ? ಅಲ್ಲಿ ಯಾರೂ ಇರೋದಿಲ್ಲ. ನೋಡು, ನೀನು ಯಾರೇ ಆಗಿದ್ರು ನಿನಗೆ ನಾನು ಹೆದರೋದಿಲ್ಲ. ನನಗೆ ಗೊತ್ತಿದೆ, ನೀನು ಹಳ್ಳಿಯವರಿಗೆಲ್ಲ ಸುಳ್ಳು ಕತೆ ಹೇಳಿ ಭಯ ಹುಟ್ಟಿಸಿದ್ಯಾ. ಇಂಥವಕ್ಕೆಲ್ಲ ನಾನು ಹೆದರೋನಲ್ಲ. ಅಲ್ಲಿ ಯಾರೇ ಇದ್ರೂ ಎದುರುಗಡೆ ಬಾ. ನಂತರ ಕೂಡ ಯಾವುದೇ ಉತ್ತರ ಬರೋದಿಲ್ಲ. ಪೂರಬ್ ಇದನ್ನೆಲ್ಲ ಇಗ್ನೋರ್ ಮಾಡಿ ಅಲ್ಲಿಂದ ಮುಂದೆ ಹೊರಟು ಬಿಡ್ತಾನೆ. ಕೆಲವು ಹೆಜ್ಜೆ ಮುಂದೆ ಹೋಗಿ ಪೂರಬ್ ಬಸ್ ಸ್ಟ್ಯಾಂಡ್ ಹತ್ರ ನಿಂತ್ಕೋತಾನೆ. ಅವನು ಟೈಮಿಂಗ್ ಚಾರ್ಟ್ ನೋಡ್ತಾನೆ. ಮುಂದಿನ ಬಸ್ 3 ಗಂಟೆ ನಂತರ ಇರುತ್ತೆ. ಅವನು ವಾಪಸ್ ಹೋಗೋ ಬದಲಾಗಿ ಅಲ್ಲೇ ಕೂತ್ಕೊಳ್ಳೋಕೆ ನಿರ್ಧಾರ ಮಾಡ್ತಾನೆ. ಅವನು ಈ ಕಡೆ ಆ ಕಡೆ ನೋಡಿ ನೋಟಿಸ್ ಮಾಡ್ತಾನೆ, ಅಲ್ಲಿ ಯಾವುದೇ ಅಂಗಡಿ ಕೂಡ ತೆಗ್ದಿರೋಲ್ಲ. ಅವನು ತನ್ನ ಫೋನ್ ತಗೊಂಡು ಬಸ್ಸಿಗೆ ಕಾಯ್ತಾ ನ್ಯೂಸ್ ನೋಡ್ತಾ ಕೂತ್ಕೋತಾನೆ. ಸ್ವಲ್ಪ ಹೊತ್ತು ಸ್ಕ್ರೋಲ್ ಮಾಡ್ತಾನೆ. ಇದ್ದಕ್ಕಿದ್ದಂಗೆ ಅವನ ಕೈ ಮೇಲೆ ಮೇಲಿಂದ ಏನೋ ಒಂದು ಬೀಳುತ್ತೆ. ಅವನದನ್ನ ನೋಡ್ತಾನೆ. ಮತ್ತೆ ಮೊದಲನೇ ಸಲ ಅವನ ಮುಖದ ಮೇಲೆ ಭಯ ಎದ್ದು ಕಾಣಿಸತ್ತೆ. ಅವನು ನಿಧಾನವಾಗಿ ಧೈರ್ಯ ಮಾಡಿ ಮೇಲೆ ತಲೆ ಎತ್ತಿ ನೋಡ್ತಾನೆ. ಆ ಹನಿ ಬಿದ್ದ ಕಡೆ ನೋಡ್ತಾನೆ. ಆದರೆ ಅವನಿಗೆ ಅರ್ಥ ಆಗತ್ತೆ, ಅದು ಬರೀ ಮೇಲೆ ಹಾಕಿದ್ದ ಪೇಂಟ್ ಅಷ್ಟೇ. ಅವನು ಸ್ವಲ್ಪ ಸಮಾಧಾನ ಆಗ್ತಾನೆ. ಆದ್ರೆ ಮುಂದೆ ನೋಡ್ತಿದ್ದ ಹಾಗೆ ಅವನೆದುರಿಗೆ ಕಪ್ಪು ಸೀರೆ ಹುಟ್ಟಿದ್ದ ಒಂದು ಭಯಂಕರ ಕಪ್ಪು ಆಕೃತಿ ನಿಂತಿರುತ್ತೆ. ಪೂರಬ್ ಹೆದರ್ಕೋತಾನೆ. ಮತ್ತೆ ಭಯದಿಂದ
ಅಲ್ಲಿಂದ ಓಡೋಕೆ ಶುರು ಮಾಡ್ತಾನೆ. ಪೂರಬ್ ತುಂಬಾ ಹೆದರ್ಕೊಂಡಿರ್ತಾನೆ. ಅವನು ತನ್ನ ಜೀವ ಉಳಿಸ್ಕೊಳ್ಳಕ್ಕೆ ಓಡಕ್ಕೆ ಶುರು ಮಾಡ್ತಾನೆ. ಅವನು ಭಯದಿಂದ ತನ್ನ ಕೈಯಿಂದ 2 ಕಿವಿಯನ್ನ ಮುಚ್ಕೊಂಡಿರ್ತಾನೆ. ಓಡ್ತಿರುವಾಗ ಅವನೊಂದು ಕಲ್ಲಿಗೆ ಕಾಲ ಎಡವಿ ಬೀಳ್ತಾನೆ. ಮತ್ತವನ ಮುಖ ಹೊಡ್ಕೊಳ್ಳುತ್ತೆ. ಅವನು ತಲೆ ಎತ್ತಿ ನೋಡಿದ ತಕ್ಷಣ ಅವನೆದುರಿಗೆ ಯಾರೋ ನಿಂತಿರ್ತಾರೆ. ಅದು ಬೇರೆ ಯಾರೂ ಅಲ್ಲ, ಪ್ರಜ್ಞಾನೇ ಆಗಿರ್ತಾಳೆ. ಆಗ ಸುತ್ತಮುತ್ತ ಬರ್ತಿದ್ದ ಭಯಂಕರ ಶಬ್ದ ಇದ್ದಕ್ಕಿದ್ದ ಹಾಗೆ ಮಾಯ ಆಗುತ್ತೆ. ಮತ್ತೆ ಪೂರಬ್ಗೆ ಒಂದು ಕ್ಷಣ ನಂಬಿಕೆ ಮೂಡುತ್ತೆ. ಅತ್ತೆ ಅತ್ತೆ, ಇದೇನ್ ನಡೀತಿದೆ? ಯಾಕೆ ಹೀಗೆಲ್ಲ ಆಗ್ತಿದೆ? ನನಗೆ ತುಂಬಾ ಭಯ ಆಗ್ತಿದೆ. ನನ್ನ ಕಾಪಾಡಿ ಪ್ಲೀಸ್ ಪ್ಲೀಸ್. ನೀನೇನು ಯೋಚನೆ ಮಾಡ್ಬೇಡ ಪೂರಬ್, ನಾನ್ ನಿನ್ನ ಕಾಪಾಡ್ತೀನಿ, ಬಾ ನನ್ ಜೊತೆ. ಪೂರಬ್ ಸರಿ ಅಂತ ತಲೆ ಆಡಿಸ್ತಾನೆ. ಮತ್ತೆ ಪ್ರಜ್ಞಾ ಜೊತೆ ಮನೆ ಕಡೆ ಹೋಗ್ತಾನೆ. ಹೋಗ್ತಿರುವಾಗ ಭಯದಿಂದ ಅವನ ದೃಷ್ಟಿ ನೆಲದ ಮೇಲೆ ಬೀಳುತ್ತೆ. ಪ್ರಜ್ಞಾ ಕಾಲು ನೆಲದ ಮೇಲೆ ಇಲ್ದೇ ಇರೋದು ಅವನ ಕಾಣುತ್ತೆ. ಅವಳು ಗಾಳಿಯಲ್ಲಿ ತೇಲ್ತಿದ್ದಾಳೆ. ಅದನ್ನ ನೋಡಿ ಪೂರಬ್ಗೆ ತುಂಬಾ ಭಯ ಆಗುತ್ತೆ. ಮತ್ತವನು ಕೆಲವು ಕ್ಷಣ ಅಲ್ಲೇ ನಿಂತು ಬಿಡ್ತಾನೆ. ಯಾರು ನೀನು? ಪ್ರಜ್ಞಾ ಅಲ್ಲೇ ನಿಂತ್ಕೋತಾಳೆ. ಮತ್ತೆ ನಿಧಾನವಾಗಿ ಪೂರಬ್ ಕಡೆ ತಿರುಗಿ ನಿಂತ್ಕೋತಾಳೆ. ಅವಳ ಮುಖ ಭಯಂಕರವಾಗಿ ಬದಲಾಗುತ್ತೆ. ಅದನ್ನ ನೋಡಿ ಪೂರಬ್ ಭಯ ಜಾಸ್ತಿ ಆಗುತ್ತೆ. ಹೇಳಿದ್ನಲ್ಲ ಹೊರಗಡೆ ಹೋಗ್ಬೇಡ ಅಂತ. ಪೂರಬ್ ಕೆಳಗೆ ಬಿದ್ದೋಗ್ತಾನೆ. ಗಾಬರಿಯಿಂದ ಎದ್ದು ಓಡಕ್ಕೆ ಶುರು ಮಾಡಿದಾಗ ಅವನಿಗೆ ಭೂಮಿಕಾ ಕೂಡ ಕಾಣಿಸ್ತಾಳೆ. ಅವಳು ಅವನ ಕಡೆ ಓಡ್ತಾ ಬರ್ತಾ ಇರ್ತಾಳೆ. ಪೂರಬ್ ಭಯದಿಂದ ದಾರಿ ಸಿಕ್ಕ ಕಡೆ ಓಡ್ತಾನೆ. ಕೊನೆಗೂ ಬಚ್ಚಿಟ್ಕೊಳ್ಳಕ್ಕೆ ಅವನಿಗೊಂದು ಜಾಗ ಸಿಗುತ್ತೆ. ಅವನು ತನ್ನ ಮುಖ ಕೈಯಿಂದ ಮುಚ್ಕೊಂಡು ಜೋರಾಗಿ ಅಳುತ್ತಾ ಕರುಣೆಗೋಸ್ಕರ ಬೇಡ್ಕೋತಾನೆ. ಬಿಟ್ಬಿಡು ನನ್ನ, ನಾನು ಏನು ಮಾಡಿಲ್ಲ. ಆಗ ಯಾರೋ ಅವನ ಹೆಗಲ ಮೇಲೆ ಕೈ ಇಡ್ತಾರೆ. ಅವನು ಗಾಬರಿಯಿಂದ ಎದ್ದು ನೋಡಿದಾಗ ಅವನೆದುರಿಗೆ ಒಬ್ಬ ಇನ್ಸ್ಪೆಕ್ಟರ್ ನಿಂತಿರ್ತಾರೆ. ಅವನ ಜೊತೆ ಭೂಮಿಕಾ ಕೂಡ ಇರ್ತಾಳೆ. ಬೇಡ ಬೇಡ, ನೀವೆಲ್ಲ ಯಾರು? ಪೂರಬ್, ಸಮಾಧಾನ ಮಾಡ್ಕೋ. ಇವರು ಇನ್ಸ್ಪೆಕ್ಟರ್ ಶರ್ಮಾ ಅಂತ. ನಾನೇ ಇವರನ್ನ ಇಲ್ಲಿ ಕರ್ಕೊಂಡ್ ಬಂದೆ. ನೀನ್ ಇಲ್ಲೇನ್ ಮಾಡ್ತಾ ಇದ್ಯಾ? ಪೂರಬ್ ಅವರ ಕಾಲುಗಳನ್ನ ನೋಡ್ತಾನೆ. ಎಲ್ಲ ನಾರ್ಮಲ್ ಆಗಿ ಕಾಣುತ್ತೆ. ಇದನ್ನ ನಾನ್ ಕೇಳ್ಬೇಕು ಅಲ್ಲ, ಇಲ್ಲಿ ಏನ್ ನಡೀತಾ ಇದೆ? ಇವರೆಲ್ಲ ಯಾರು? ನೀನ್ ಯಾಕೆ ಈ ಹಳ್ಳಿಲಿದ್ಯಾ? ನಮ್ಮ ಹಳ್ಳಿ 2 ಸ್ಟಾಪ್ ಆದ್ಮೇಲೆ ಬರುತ್ತೆ. ಈ ಜಾಗ 13 ವರ್ಷದಿಂದ ಖಾಲಿ ಬಿದ್ದಿದೆ. ಈ ಹಳ್ಳಿಲೆಲ್ಲ ದೆವ್ವಗಳಿದೆ. ನೀನ್ ಇಲ್ಲೇನ್ ಮಾಡ್ತಿದ್ಯಾ? ಪೂರಬ್ ಕನ್ಫ್ಯೂಷನ್ ಅಲ್ಲಿ ಎಲ್ಲಾ ಕಡೆ ನೋಡ್ತಾನೆ. ಅವನು ಒಂದ್ ಕಡೆ ನೋಡಿದಾಗ ದೂರದಲ್ಲಿ ಅವನಿಗೆ ಭೂತಗಳು ನಿಂತು ಅವನನ್ನೇ ನೋಡ್ತಿರೋದು ಕಾಣುತ್ತೆ. ಎಲ್ಲ ಆಮೇಲೆ ಹೇಳ್ತೀನಿ, ನಾನು ಮೊದಲು ಇಲ್ಲಿಂದ ಕರ್ಕೊಂಡು ಹೋಗಿ. ಪೂರಬ್ ಭೂಮಿಕಾ ಮತ್ತೆ ಇನ್ಸ್ಪೆಕ್ಟರ್ ಜೊತೆ ಹೋಗ್ತಾನೆ. ಇಬ್ರು ಅವನ ಮುಂದೆ ಹೋಗ್ತಾ ಇರ್ತಾರೆ. ಒಂದು ಕ್ಷಣ ಎಲ್ಲ ನಾರ್ಮಲ್ ಆಗಿದೆ ಅನ್ಸತ್ತೆ. ಆದ್ರೆ ಭೂಮಿಕಾ ಮತ್ತೆ ಇನ್ಸ್ಪೆಕ್ಟರ್ ನಿಧಾನವಾಗಿ ತಮ್ಮ ತಲೆ ಎತ್ತಿದಾಗ ಸತ್ಯ ಹೊರಗೆ ಬರುತ್ತೆ. ಅವರ ಮುಖ ಬದಲಾಗಿ ಹೋಗಿರುತ್ತೆ. ಅವರ ಕಣ್ಣುಗಳಲ್ಲಿ ಈಗ ಮನುಷ್ಯತ್ವ ಅಲ್ಲ, ಬದಲಾಗಿ ಭಯಂಕರ ಸ್ಮಶಾನ ಮೌನ ಇರುತ್ತೆ.